ಹುಡುಗನಿಗೆ ಆಸೆ ಏನ್ ಬತ್ತು, ಅಬಲ್ವಾಡನಿಗೆ ಹುಡುಗನಿಗೆ ಆಸೆ ಬಂದದ್ದೇನಂದ್ರೆ ಇಡೀ ಗ್ರಾಮದ ಜನ ನನ್ನನ್ನು ಹೊಗಳಬೇಕು, ಅದಕ್ಕೆ ನಾನು ಏನಾದ್ರು ಮಾಡಬೇಕು. ಏನು ಮಾಡಲಿ? ಯಾರ್ಯಾರನೋ ಕೇಳ್ದ, ಅಣ್ಣ ಏನು ಮಾಡಲಿ ಹೇಳು, ಏನು ಮಗ? ಅಣ್ಣ ಇಡೀ ಊರು ಜನ ನನ್ನ ಹೊಗಳಬೇಕು. ಅದಕ್ಕೆ ಭಾಳ ಜನ ಏನೇನೋ ಸಲಹೆ ಕೊಟ್ಟರು. ಒಬ್ಬ ಅಂದ ಸ್ಕೂಲ್ ರೂಮ್ಗೆಲ್ಲ ಬಣ್ಣ ಹೊಡ್ಸು ಅಂದ, ಇನ್ನೊಬ್ಬ ಐಕ್ಲ ಇಲ್ಲ ಅಲ್ಲೆಲ್ಲಿ ಬಣ್ಣ ಹೊಡ್ಸಿ ಅಂದ. ದೇವಸ್ಥಾನಕ್ಕೆ ದುಡ್ಡು ಹಾಕು ಅಂದ, ಅಲ್ಲೇ ತಿಂತ ಕೂತವ್ರು ನೀನು ಯಾಕೆ ಅದಕ್ಕೆ ಹಾಕಿ ಅಂದ ಒಬ್ಬ. ಏನು ಮಾಡೋದು ಅಂದ. ಕೊನೆಗೊಬ್ಬ ತೀರ್ಮಾನ ಕೊಟ್ಟೆ, ಏನು ಬೇಡ ಮಗ, ಯಾರನ್ನೂ ನಂಬೇಡ, ನೀನೇ ಎಲ್ಕ ದುಡ್ಡು ಹಂಚ್ಬಿಡು, ಹೊಗಳುತ್ತಾರೆ. ಅಷ್ಟೊಂದು ದುಡ್ಡು ತರಬೇಕಲ್ಲ. ಅವರಪ್ಪ ಮೊದಲು ಸೈಟ್ ಮಡಗಿದ್ದ, ಅವ್ನ ಮನಕನಾಗ 30 ಲಕ್ಷಕ್ಕೆ ಅದನ್ನೇ ಮಾರ್ಬಿಟ್ಟ. ನಾಳೆ ಬೆಳಗ್ಗೆ ತೋಪ್ನಪ್ ನರ್ಸವೆ, ಊರು ಜನವೆಲ್ಲ ಮನೆ ತವವ್ರೆ, ಎಲ್ಲರ ಮನೆ ತಕ ಹೋಗೋದು, 5,000 ಸಾವಿರ ಕೊಡೋದು. ಕೆಲವರು ಯಾಕೆ ಮಗ ಅಂದರು. ಎಲ್ಲಿ ಇಟ್ಕೊಳ್ಳೋಣ, ನಿಮ್ಮ ಮಗ ಅಂತ ತಿಳ್ಕೊಳ್ಳಿ, ನಿಮ್ಮ ತಮ್ಮ ಅಂತ ತಿಳ್ಕೊಳ್ಳಿ, ನಿಮ್ಮ ಅಣ್ಣ ಅಂತ ತಿಳ್ಕೊಳ್ಳಿ, ನಾನು ಸಂತೋಷ ಕೊಡ್ತಾವನೆ ಅಂದ. ಕೆಲವರು ಇಸ್ಕೊಂಡ್ರು, ಕೆಲವರು ಬೇಡ ಬೇಡ ಅಂದ್ಬಿಟ್ಟು ಇಸ್ಕೊಂಡ್ರು. ಇನ್ನು ಕೆಲವು ಬುದ್ಧಿವಂತರು, ನಾ ಮುಟ್ಟಣ ಹಂಗೆಲ್ಲ ದುಡ್ಡ ನನ್ನ ಹೆಂಡ್ತಿಗೆ ಕೊಟ್ಬಿಡು ಅಂದ್ರು. ಅವರು ಎಲ್ರಿಗಿಂಟು ದೊಡ್ಡ ಕಳ್ರು. ಅವ್ರು ಈ ಓಟ್ನವ್ರು ದುಡ್ಡು ತಗೋದ್ರು ಹಂಗೆ ಅನ್ನೋದು ಅವರು. ನಾನು ಮುಟ್ಟೋದಿಲ್ಲ, ನನ್ನ ಹೆಂಡ್ತಿಗೆ. ಆಮೇಲೆ 10 ನಿಮಿಷಕ್ಕೆ ಇಸ್ಕೊತಾನೆ ಇವನು, ಅವಳು ತಾನೆ ತಿನ್ನೋಗುದೇ ತಡ ಇಸ್ಕೊತಾನೆ. ನಾ ಮುಟ್ಟ ನನ್ನ ಹೆಂಡ್ತಿಗೆ ಕೊಡು ಅಂದ್ರು. ಇಡೀ ಊರು ಪಾಪ ಹಂಚದ, ಪ್ರತಿ ಮನೆಗೂ ದುಡ್ಡು ಹಂಚದ. ಬೆಳಗ್ಗೆ ಎದ್ದು ಜನ ಹೆಂಗೆ ಹೋಗೋರು ಕೇಳಬೇಕಲ್ಲ. ಏನೋ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಅಚ್ಚಕಟ್ಟ ಬಟ್ಟೆ ಹಾಕೊಂಡು ಆ ರಸ್ತೆಲಿ ಹೋಗ್ತಾವನೆ, ಏನವ ಜನ ಹೊಗಳ್ತಾವ್ರೆ. ಕಿತ್ಕ ತಿನ್ನು ನನ್ನ ಮಕ್ಕಳ ಎಡೆಯಲ್ಲಿ ಚಿಂದಂತ ಮಗ ಹುಟ್ಟದೆ ಕಣವ, ಹೆಂಗೆ ಕೊಟ್ಟನವ ದುಡ್ಡ? ಅಯ್ಯೋ ನಂಗೈದು ಸಾವಿರ ಕೊಟ್ಟ ಕಣವ, ನಂಗೈದು ಸಾವಿರ ಕೊಟ್ಟ. ಹೊಗಳಿಕೆ ಕೇಳಿ ಕೇಳಿ ಉಬ್ಬೋಗ್ಬಿಟ್ಟ. ಅಂಗಡಿ ತಾ ಹೋಗುವೊಬ್ಬ ಫ್ರೆಂಡ್ ಜೊತೆಲಿ ಹೇಳ್ದ, ಲೋ ಏನ್ಲ ಊರು ಜನವೆಲ್ಲ ನನ್ನ ಹೊಗಳ್ತಾವ್ರೆ ಅಂದ. ಅದಕ್ಕೆ ಅವನಂದ, ಮುಂಚೆರು ಹೋದ್ರೆ ಹೊಗಳ್ತಾರೆ ಕಣಪ್ಪ, ಸ್ವಲ್ಪ ಇಂಚರ್ ನಿಂತ ಕೇಳಿಸ್ಕೊ ನೀನು. ಅಲ್ಲೋಗ ಹೋಟ್ಲಲ್ಲಿ ಟೀ ಕುಡಿತವ್ರು 4 ಜನ, ಅವ್ರು ಕಾಣ್ದಂಗೆ ನಿಂತ್ಕೊ ನೋಡಮ್ಮ ಅಂದ. ಕಾಣ್ದಂಗೆ ನಿಂತ್ಕೊಂಡೆ ಅವನು. ಅಲ್ಲಿ ಶುರು ಮಾಡ್ದ ಒಬ್ಬ, ಲೋ ಚಿಕ್ಕ, ಇದಕ್ಕಿದ್ದಂಗೆ ಶಿವರಾಜನ ಮಗ ಊರಿಗೆಲ್ಲ 5,000 ಸಾವಿರ ಕೊಟ್ಟನಲ್ಲ, ಕಳ್ಳನ ಮಗ ಎಲ್ಲಿ ತಂದಿರ್ಬೋದು ಅಂದ ಒಬ್ಬ. ಇದೇನು ಕಳ್ಳನ ಮಗ ಅಂತಾನಲ್ಲ ನನ್ನ. ಅವನಂದ, ಸುಮ್ಮನೆ ಟೀ ಕುಡಿಲ್ಲಲ್ಲೋ, ಅವ್ರ ತಾತ ನಮ್ಮ ಊರ್ನೇ ಅರ್ಧ ಹಾಳು ಮಾಡಿದ ಕಳ್ಳನ ಮಗ, 5 ಕೊಟ್ರು ಆಯ್ತದೆ ಅಂದ ಅವ್ರು. ನಮ್ಮ ತಾತ ಯಾವಾಗ ಹಾಳು ಮಾಡಿದ? ಏನಪ್ಪ ಹಿಂಗಂದ್ಬಿಟ್ರು. ಫ್ರೆಂಡ್ ಕರೆದ, ಬಾಯ್ಲಿ ಗಂಡಸ್ರಂಗೆಯ ಅಲ್ಲಿ ಕಡಿ ತೋಟದಲ್ಲಿ ಕಳೆ ಕೀಳ್ತವ್ರು 4 ಜನ ಹೆಂಗಸರು, ಅವ್ರು ಕಾಣ್ದಂಗೆ ಪಡ್ದೆಡಲ್ಲಿ ಕೂತ್ಕೊಬಿಡು, ಹೋಗಿ ಗಿಡದ ಮರಲ್ಲಿ ಕೂತ್ಕೋ, ಕೆಳಸ್ಕೊ ಅಂದ. ಅಲ್ಲೋ ಕೂತ್ಕೊಂಡ. ಈ ಕಳೆ ಕೀಳ್ತಿದ್ದ ಹೆಂಗಸು ಶುರು ಮಾಡಿದ್ಲು. ಒಬ್ಳಂದು, ಚಿಕ್ತಾಯಕ ಅವಣ್ಣ ಇದ್ಕಿದಂಗೆ 5,000 ಸಾವಿರ ಕೊಟ್ಟನಲ್ಲ, ನನಗೇನೋ ಅನುಮಾನ ಅಂದ್ಲ ಅವಳು. ಅದಕ್ಕೆ ಅವಳಂದ್ಲು, ಸುಮ್ಮನೆ ಕಳೆ ಕೀಳಮ್ಮಿ, ಗೌರ್ಮೆಂಟಿಂದ 15 ಬಂದಿತ್ತಂತೆ, 10 ನುಂಗ್ಬಿಟ್ಟು 5 ಕೊಟ್ಟವನೇ ಅಂದ್ಲ ಅವಳು. ನಿಮಗೆ ಹುಚ್ಚು ಮಾಲಗರೆಲ್ಲ ಒಟ್ಟಿಗೆ ಬಂದ್ಬಿಡ್ತು. ನಮ್ಮನೆ ಸೈಟ್ ಕಳ್ಕೊಂಡು ಇಂಥ ಹೆಸರು ಹೊತ್ಕೊಂಡಲ್ಲಪ್ಪ ಊರೊಳಗೆ ಅಂತ. ಅದಕ್ಕೆ ಜಗವ ಮೆಚ್ಚಿಸಲು ಹೊರಟರೆ ಹುಚ್ಚನಾಗುವೆ ಎಚ್ಚರ. ಎಲ್ಲರೂ ಮೆಚ್ಚಲಿ ಅಂತ ನಾ ಬಾಳು ಹೊರಟ್ಬಿಟ್ನ, ಹುಚ್ಚನ ಆಗೋದು ಗ್ಯಾರಂಟಿ. ಮೆಚ್ಚಿಸುವುದಿದ್ದರೆ ಮೆಚ್ಚಿಸು ಅಚ್ಯುತನ, ಕೇಶವನ, ತಿಮ್ಮಪ್ಪನ. ಬೇಕಾದ್ರೆ ತಿಮ್ಮಪ್ಪನೇ ಮೆಚ್ಚಿಬಿಡ್ತಾನೆ ನಮ್ಮನ್ನು. ಜನ ಮೆಚ್ಚೋದು ಭಾಳ ಕಷ್ಟ. ಅವ್ರವ್ರ ಭಾವನೆ ಹೇಗಿರ್ತದೆ ಯಾರಿಗೂ ಗೊತ್ತು. ಅದಕ್ಕೆ ನಾವು ಆತ್ಮಸಾಕ್ಷಿಗೆ ವಿರುದ್ಧವಲ್ಲದೆ ಬದುಕೋದು ಕಲಿಬೇಕೆ ಹೊರತು ಅವ್ರು ಹೋಗೊಳ್ಳಿ, ಇವ್ರು ಹೋಗೊಳ್ಳಿ, ಅವ್ರು ಸರಿ ಅನ್ಲಿ, ಇವ್ರು ಸರಿ ಅನ್ಲಿ, ಸಾಧ್ಯ ಇಲ್ಲ. ನಾಲ್ಕು ಜನರ ಎಗಲಿನಲ್ಲಿ, ಹೂವನಳ್ಳಿ ಗ್ರಾಮದ ಬೀದಿಯಲ್ಲಿ, 4 ಜನರ ಎಗಲಿನಲ್ಲಿ, ಹೂವನಳ್ಳಿ ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ, ಸ್ವಾಮಿ ನಾಯ್ಕರ ಮೆರವಣಿಗೆ. ಅದು ಯಾರದಪ್ಪ ಮೆರವಣಿಗೆ, ಸ್ವಾಮಿ ನಾಯ್ಕರ ಮೆರವಣಿಗೆ. 4 ಜನರ ಎಗಲಿನಲ್ಲಿ, ಓ
ಇಡುತ್ತಾರೆ. ಹತ್ತೂರ ಜನರೆಲ್ಲ ಬಂದವರೇ ನಿನಗಾಗಿ ಕಣ್ಣೀರ ಇಡುತ್ತಾರೆ. 4 ಜನರ ಎಡಲಿನಲ್ಲಿ ಹೂವನಹಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ, ಸ್ವಾಮಿ ನಾಯ್ಕರ ಮೆರವಣಿಗೆ. ಹೊರಟಲ್ಲೋ ನನ್ನ ಸರದಾರ ಜಯಲಕ್ಷ್ಮಕ್ಕನ ಸಿಂಗಾರ. ಹೊರಟಲ್ಲೋ ನನ್ನ ಸರದಾರ ಜಯಲಕ್ಷ್ಮಕ್ಕನ ಸಿಂಗಾರ. ಅಯ್ಯೋ ನನ್ನ ಗುರಿಗಾರ ಭೈರವನ ಕೊರಳ ಮುತ್ತಿನಾರ. ಹೊರಟಲ್ಲೋ ನನ್ನ ಗುರಿಗಾರ ಭೈರವನ ಕೊರಳ ಮುತ್ತಿನಾರ. 4 ಜನರ ಹೆಗಲಿನಲ್ಲಿ ಹೂವನಹಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ, ಸ್ವಾಮಿ ನಾಯ್ಕನ ಮೆರವಣಿಗೆ. ತಿಂಗಳು ಕಳೆದರು ಸ್ವಾಮಿ ಅಣ್ಣ ನಿನ್ನ ಮರೆಯಲಾಗುತ್ತಿಲ್ಲ ನನ್ನ ಚಿನ್ನ. ತಿಂಗಳು ಕಳೆದರು ಸ್ವಾಮಿ ಅಣ್ಣ ನಿನ್ನ ಮರೆಯಲಾಗುತ್ತಿಲ್ಲ ನನ್ನ ಚಿನ್ನ. ಎಲ್ಲಿ ಕುಂತಿದ್ದೀಯೋ ಸ್ವಾಮಿ ನಾಯ್ಕ ಯಾರ ನೋಡುತ್ತಿರುವೆ ಅಪ್ಪ. ಎಲ್ಲಿ ಕುಂತಿರುವೆ ಸ್ವಾಮಿ ನಾಯ್ಕ ಯಾರ ನೋಡುತ್ತಿರುವೆ ಅಪ್ಪ. 4 ಜನರ ಹೆಗಲಿನಲ್ಲಿ ಹೂವನಹಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ, ಸ್ವಾಮಿ ನಾಯ್ಕರ ಮೆರವಣಿಗೆ. ನೀನು ಜೀವ ಬಿಡುವಾಗ ಯಾರ್ಯಾರ ನೆನೆದೆ ಸ್ವಾಮಿ ನಾಯ್ಕ. ನೀನು ಜೀವ ಬಿಡುವಾಗ ಯಾರ್ಯಾರ ನೆನೆದೆ ಸ್ವಾಮಿ ನಾಯ್ಕ. ನಿನ್ನ ಪವನನಾದರೂ ನೆನ ಕಂಡ, ನಿನ್ನ ರಕ್ಷಿತನಾದರೂ ನೆನ ಕಂಡ. ಅಮ್ಮ ಚಿಕ್ಕನಾಯಕನ ನೆನ ಕಂಡ, ನಿನ್ನ ಜಯಂತಿನಾದರೂ ನೆನಕೊಂಡ. 4 ಜನರ ಹೆಗಲಿನಲ್ಲಿ ಹೂವನಹಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ, ಸ್ವಾಮಿ ನಾಯ್ಕರ ಮೆರವಣಿಗೆ. ಯಾರದಪ್ಪ ಮೆರವಣಿಗೆ, ಸ್ವಾಮಿ ನಾಯ್ಕರ ಮೆರವಣಿಗೆ. ಸ್ವಾಮಿ ನಾಯ್ಕರೇ ಸ್ವಾಮಿ ನಾಯ್ಕ ಸ್ವಾಮಿ ನಾಯ್ಕ. ಹುಟ್ಟಿದ ಮಗುವಿಗೆ ತಾಯಿಯ ತೋಳಿನ ಆಸರೆ, ಸತ್ತ ಶವಕ್ಕೆ 4 ಜನರ ಹೆಗಲಿನ ಆಸರೆ. ಹುಡ್ತಾಗ ಒಬ್ರು ಎತ್ಕೊಳ್ತಾರೆ, ಸತ್ತಾಗ 4 ಜನ ಹೊತ್ಕೊಳ್ತಾರೆ, ಮಧ್ಯೆ 4 ಜನ ನಡೆದಾಡ್ಕತ್ತೀವಿ. ಇಷ್ಟಕ್ಕೆ ಯಾಕಬೇಕು ದುರಾಂಕಾರ, ಇಷ್ಟಕ್ಕೆ ಯಾಕಬೇಕು ಅಹಮ್ಮಿಕೆ. ಎಲ್ರಂಗ್ ನಾನು ಅಂತ ಬದುಕಬೇಕು, ನಾನೇ ಸ್ಪೆಷಲ್ ಅಂತ ಬದುಕಕ್ಕೆ ಹೋಗ್ಬಾರ್ದು. ಎಲ್ರಂಗ್ ನಾವು ಅಂತ ಬದುಕಬೇಕು. ಸ್ಟೇಜ್ ಮೇಲೆ ಇವಿ ಕಲಾವಿದ್ರು ಅಂತಾರೆ,
ನಾಳೆ ಹಾಸ್ಪಿಟ್ಲಿಗೆ ಹೋದ್ರೆ ಕಲಾವಿದರು ಅನ್ನೋದಿಲ್ಲ, ಪೇಷಂಟ್ ಅಂತಾರೆ ನನ್ನ. ಜೈಲಿಗೆ ಹೋದ್ರೆ ಕಲಾವಿದ ಅನ್ನೋದಿಲ್ಲ, ಅಲ್ಲಿ ಅಪರಾಧಿ ಅಂತಾರೆ ನನ್ನ. ಅದಕ್ಕೆ ಆ ವೇದಿಕೆ ನಮಗೆ ಗೌರವ ತಂದುಕೊಟ್ಟದೆ, ಈ ವೇದಿಕೆ ಗೌರವ ತಂದುಕೊಟ್ಟದೆ. ಈ ಗೌರವನ ಉಳಿಸ್ಕೋಬೇಕಾದ್ರೆ ನಮ್ಮ ಜವಾಬ್ದಾರಿ. ಹಂಗೆ ಪ್ರತಿಯೊಬ್ಬರಿಗೂ ಒಂದು ಗೌರವ ಇದೆ ಈ ಪ್ರಪಂಚದಲ್ಲಿ, ಅದನ್ನು ನಾವು ಉಳಿಸ್ಕೋಬೇಕು, ಯಾರೋ ಬಂದು ಉಳಿಸ್ಕೊಡಕ್ಕೆ ಆಗೋದಿಲ್ಲ. ನಮ್ಮ ಜೀವನಕ್ಕೆ ನಾವೇ ಶಿಲ್ಪಿ ಆಗಬೇಕು, ಕೆತ್ತುಕೊಳ್ಬೇಕು ಜೀವನ. ಯಾಕೆ ಬೇಕು ಇದೆಲ್ಲ ಅಂತ. ದಾನ ಧರ್ಮ ಪುಣ್ಯ ಅಂತ ಅಂತದೆ ಗೊತ್ತಾ? ದಾನ ಅಂದರೆ ನಾವು ಸಂಪಾದಿಸಿದ್ದು ಯಾರಿಗಾರ ಕೊಡಬೇಕಾಯ್ತದೆ, ಖರ್ಚಾಯ್ತದೆ, ಬೇಡ ಬಿಡಪ್ಪ ಅದು ಮಾಡೋದು ಬೇಡ. ಪುಣ್ಯ ಅಂತ ಒಂದದೆ, ಅದು ದೇವ್ರ ದರ್ಶನ ಮಾಡಬೇಕು, ಕ್ಷೇತ್ರಕ್ಕೆ ಹೋಗ್ಬೇಕು, ತಿರುಪತಿಗೆ ಹೋಗ್ಬೇಕು, ಮಾದಪ್ಪನ ಬೆಟ್ಟಕ್ಕೆ ಹೋಗ್ಬೇಕು, ಚುಂಚನಗಿರಿಗೆ ಹೋಗ್ಬೇಕು, ಅಲ್ಲೆಲ್ಲ ಹೋಗಿ ಖರ್ಚಾಗಿ ಹೋಯ್ತದೆ, ಅದು ಬೇಡ. ಪುಣ್ಯದ್ದು ಬೇಡ. ಧರ್ಮ ಅಂತ ಒಂದದೆ ಗೊತ್ತಾ? ತುಂಬ ಸುಲಭ. ಯಾರಿಗೂ ತೊಂದರೆ ಕೊಡದೆ ಸುಮ್ಮನಿರುವುದೇ ನಿಜವಾದ ಧರ್ಮ. ಏನು ಕೊಡ್ಬೇಕು, ಖರ್ಚೇ ಇಲ್ಲ. ಅದು ಸುಮ್ಮನೆ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಬಂದ್ವ, ಆನಂದವಾಗಿ ಕುಳಿತುಕೊಂಡ್ವ, ಕೇಳಿದ್ವ, ಸಂತೋಷವಾಗಿ ಹೊರಟವ, ಇದು ಚಂದದ ಧರ್ಮ. ಇದನ್ನೇ ಧರ್ಮರಾಯರು ಮಾಡೋದು. ಅದಕ್ಕೆ ದ್ವಾಪರಾಯುಗ ಮುಗಿದಾಗ ಈ ಲೋಕದಲ್ಲಿ ಸ್ಥಾಪನೆ ಆದದ್ದೇನು? ಒಡೆದಾಡ್ದವ್ರು ಯಾರು? ದುರ್ಯೋಧನ, ಅರ್ಜುನ, ಭೀಮ ಒಡೆದಾಡ್ದವ್ರು. ನೀವೆಲ್ಲ ಕುರುಕ್ಷೇತ್ರ ನೋಡ್ತೀರಿ, ಗದೆ ಹಿಡಕೆ ಯುದ್ಧ ಮಾಡ್ದ, ಬಿಲ್ ಹಿಡಕೆ ಯುದ್ಧ ಮಾಡ್ದ, ಕೃಷ್ಣ ಇಷ್ಟೆಲ್ಲ ಮಾಡ್ದ. ಆದರೆ ಸ್ಥಾಪನೆ ಆದದ್ದೇನಂತ? ಕೃಷ್ಣ ರಾಜ್ಯ ಆಗಲಿಲ್ಲ, ಅರ್ಜುನ ರಾಜ್ಯ ಆಗಲಿಲ್ಲ, ಧರ್ಮರಾಜ್ಯ ಅಂತ ಆಯಿತು. ನೀನೇನಾರ ಫಲ ಇರ್ಬೋದು, ನೀ ಎಷ್ಟೇ ಬುದ್ಧಿವಂತನಾಗಿರ್ಬೋದು, ಧರ್ಮವನ್ನು ನಿನ್ನ ಹತ್ರ ಇಲ್ಲ ಅಂದರೆ ನಿನ್ನ ಬುದ್ಧಿವಂತಿಕೆಗೂ ಬೆಲೆ ಇಲ್ಲ, ನಿನ್ನ ಜ್ಞಾನಕ್ಕೂ ಬೆಲೆ ಇಲ್ಲ. ಅದಕ್ಕೆ ಇವತ್ತು ಧರ್ಮ ಒಂದು ಬೇಕು. ಅವರು ಸ್ವಾಮಿ ನಾಯಕರು ಅವ್ರ ಜೀವನದಲ್ಲಿ ವೈಯಕ್ತಿಕವಾದವು ಚಟಗಳು ಅನ್ನೋದು ವೈಯಕ್ತಿಕವಾದವು, ಎಲ್ರಿಗೂ ಒಂದಿರ್ತದೆ. ಆದರೆ ಗುಣ ಒಂದು ಚೆನ್ನಾಗಿರ್ಬೇಕ್ರೆ ಜೀವನದಲ್ಲಿ. ಇನ್ನೊಬ್ರು ಕೆಡಕ್ಕೆ ಬಯಸ್ತೇ ಬದುಕುವುದೇ ನಿಜವಾದಂಥ ಜೀವನ. ಆ ಜೀವನ ನಮ್ಮದಾಗಬೇಕು. ಆ ಜೀವನದಲ್ಲೇ ಬದುಕಬೇಕು ನಾವೆಲ್ಲ. ಯಾರ ಸಾವನ್ನು ಯಾರು ನಿರ್ಣಯ ಮಾಡೋಕ್ಕಾಗಲ್ಲ. ಹಿಂಗೆ